ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಂ ಯುವಕರಿಂದ ಫುಲ್ ಕಿರಿಕಾಗಿದೆ. ಹಿಂದೂ ಯುವಕ ಮುಸ್ಲಿಂ ಯುವತಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ. ಮುಸ್ಲಿಂ ಯುವತಿ ಹಿಂದೂ ಯುವಕನಿಗೆ ಅಡ್ಡಗಟ್ಟಿ ಕಿರಿಕನ್ನ ಮಾಡಿದ್ದಾರೆ. ಕಾಲೇಜಿನಿಂದ ಜೊತೆಯಲ್ಲಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಹಿಂದೂ ಯುವಕ ಮುಸ್ಲಿಂ ಯುವತಿ ಇಬ್ರು ಜೊತೆಯಲ್ಲಿ ಹೋಗ್ತಾ ಇರುವಂತಹ ವಿಡಿಯೋವನ್ನ ಮಾಡಿಕೊಂಡು ಕಿರಿಕನ್ನ ಮಾಡಿದ್ದಾರೆ. ಯಾಕೆ ನಮ್ಮ ಹುಡುಗಿ ಜೊತೆ ಓಡಾಡ್ತಾ ಇದೆಯಾ ಅಂತ ಹೇಳಿ ಹಿಂದೂ ಯುವಕನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಅಪ್ಪನ ನಂಬರ್ ಕೊಡು, ಕಾಲ್ ಮಾಡು ಅಂತ ಯುವತಿಗೆ ಒತ್ತಾಯವನ್ನ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿದ್ದಕ್ಕೆ ಯುವಕನಿಗೆ ಚಾಕು ತೋರಿಸಿ ಬೆದರಿಕೆಯನ್ನ ಹಾಕಿದ್ದಾರೆ. ಯುವತಿ ತನ್ನ ತಂದೆಗೆ ಕರೆ ಮಾಡಿ ತಿಳಿಸಿದ ಮೇಲೂ ಕೂಡ ಬಾಲಕರಿಂದ ಕಿರಿಕಾಗಿದೆ. ಕಿರಿಕ್ ಮಾಡಿದಂತಹ ಇಬ್ಬರು ಅಪ್ರಾಪ್ತರು ಚಿಕ್ಕಬಳ್ಳಾಪುರ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಯಾರು ಇವ್ರುಗಳಿಗೆಲ್ಲ ಹೇಳ್ಕೊಟ್ಟಿದ್ದು, ಈ ರೂಲ್ಸ್ ಎಲ್ಲಿಂದ ಬಂತು ಅಂತ? ಜೊತೆಯಲ್ಲಿ ಓದೋರು ಜೊತೆಯಲ್ಲಿ ಹೋಗಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ ಅಂತ ಈ ಹಿಂದೆ ನಾವು ಯಾವುದೂ ಕೂಡ ಕಂಡಿಲ್ಲಪ್ಪ. ಈ ರೀತಿಯಾಗಿ ಧರ್ಮದ ಮಧ್ಯೆ ಈ ರೀತಿಯಾಗಿ ಬೆಂಕಿ ಹಾಕುವಂತಹ ಕೆಲಸಗಳು. ಒಂದು ಹುಡುಗ ಒಂದು ಹುಡುಗಿ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರೆ, ಅಥವಾ ಈ ಹಿಂದೂ ಯುವಕ ಮುಸ್ಲಿಂ ಯುವತಿ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರೆ ಮಾತಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಈ ರೂಲ್ಸ್ ಯಾರು ತೆಗೆದುಕೊಂಡು ಬಂದಿದ್ದು? ಯಾವ ಕಾನೂನು ಅಡಿಯಲ್ಲಿ ಇದೆ ರೂಲ್ಸು? ಜೊತೆಯಲ್ಲಿ ಓದ್ತಾ ಇರೋರು ಬಸ್ ಸ್ಟಾಪ್ಗೆ ಕಾಲೇಜು ಮುಗಿಸ್ಕೊಂಡು ಹೋಗುವಂತಹ ಒಂದು ಸ್ವಾತಂತ್ರ್ಯವೂ ಇಲ್ವಾ ಅಂತ ಹೇಳಿ. ಏನಾಗ್ತಾ ಇದೆ, ಏನು ನಡೀತಾ ಇದೆ, ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು? ಇನ್ನು ಅಪ್ರಾಪ್ತರು ಬೇರೆ. ಈಗಲೇ ಹೀಗೆ ಇನ್ನು ಮುಂದಕ್ಕೆ ಇವ್ರುಗಳು ಹೇಗೆ ಪರಿವರ್ತನೆ ಆಗ್ತಾರೋ ಏನೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾರು ಈ ರೂಲ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದು? ಜೊತೆಯಲ್ಲಿ ಓದೋರು ಜೊತೆಯಲ್ಲಿ ಓಡಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ, ಕಾನೂನು ಇದೆಯಾ? ಈ ಬಾಲಕರಿಗೆ ಇಂತಹ ಸಂಸ್ಕಾರ ಎಲ್ಲಿಂದ ಬಂತು ಅಂತ? ರಮ್ಯಾ, ಖಂಡಿತ ಏನು ಹಿಂದೂ ಯುವಕ ಮುಸ್ಲಿಂ ಯುವತಿ ಜೊತೆಗೆ ಹೋಗಬಾರ್ದು ಅಂತ. ಯಾಕಂದ್ರೆ ಒಂದು ಕ್ಲಾಸ್ ಅಲ್ಲಿ ಜೊತೆಲಿ ಹೋಗ್ತಕ್ಕಂಥವ್ರು ಒಂದೇ ಜೊತೆಲಿ ಹೋಗ್ತಾರೆ, ಒಂದೇ ಜೊತೆಲಿ ಬರ್ತಾರೆ, ಒಂದೇ ಬಸ್ ಅಲ್ಲಿ ಹೋಗ್ತಾರೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಜೊತೆಲಿ ಹೋಗ್ತಾ ಇರ್ತಕ್ಕಂಥ ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಘಟನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳಕು ಬಂತಕ್ಕಂಥದ್ದು. ಒಂದು ಅನ್ಯ ಕೋಮಿನ ಬಾಲಕರಿಂದ ಈ ಒಂದು ಕಿರಿಕಾಗಿರ್ತಕ್ಕಂಥದ್ದು. ಕಾಲೇಜ್ ಬಸ್ ಹಿಡಿದು ಜೊತೆಯಲ್ಲಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ರು. ಇಬ್ರು ಕೂಡ ಸ್ಟೂಡೆಂಟ್ಸ್ ಕೂಡ ಆಗಿದ್ರು. ಆದ್ರೆ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರುವ ಹಿಂದೂ ಯುವಕ ಮತ್ತು ಮುಸ್ಲಿಂ ಯುವತಿ ಇವರಿಬ್ಬರು ಜೊತೆಯಲ್ಲೇ ನಡ್ಕೊಂಡು ಹೋಗ್ತಿರುವಾಗ ಚಿಕ್ಕಬಳ್ಳಾಪುರದ ಒಂದು DCC ಬ್ಯಾಂಕ್ ಮುಂದ್ಗಡೆ ಏನಿದೆ ಆ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ಒಂದು ಬಾಲಕರು ಅವರಿಬ್ಬರನ್ನು ಅಡ್ಡಗಟ್ಟಿ ಹಲ್ಲೆ ಮಾಡ್ತಕ್ಕಂಥ ಒಂದು ವಿಡಿಯೋ ಈಗ ದೊರಕಿರ್ತಕ್ಕಂಥದ್ದು. ವಿಡಿಯೋ ಮಾಡಿ ಯಾಕೆ ನಮ್ಮ ಹುಡುಗಿ ಜೊತೆ ಓಡಾಡ್ತಾ ಇದೆಯಾ ಅಂತೇಳಿ ಆ ಯುವಕನ ಮೇಲೆ ಸಹ ಒಂದು ದರ್ಪ ಮಾಡಿರ್ತಕ್ಕಂಥದ್ದು. ನಿಮ್ಮ ಅಪ್ಪ ನಂಬರ್ ಕೊಡು, ನಿಮ್ಗೆ ಕಾಲ್ ಮಾಡ್ತೀನಿ. ಆ ಯುವತಿಗೂ ಕೂಡ ಫೋನ್ ಮಾಡಿ ನಿಮ್ಮ ಪೇರೆಂಟ್ಸ್ ನಂಬರ್ ಕೊಡಿ, ನಿಮ್ ತಂದೆ ಕಾಲ್ ಮಾಡ್ತೀನಿ ಅಂತೇಳಿ ಆ ಯುವತಿಗೂ ಕೂಡ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಇನ್ನು ವಿಡಿಯೋ ಡಿಲೀಟ್ ಮಾಡುವಂತೆ ಹೇಳಿದ್ದಕ್ಕೆ ಯುವಕನಿಗೆ ಚಾಕು ತೋರಿಸಿ ಬೆದರಿಕೆ ಆಗಿರ್ತಕ್ಕಂಥ ಒಂದು ಘಟನೆ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇಬ್ಬರು ಅಪ್ರಾಪ್ತ ಬಾಲಕರನ್ನು ವಶಕ್ಕೆ ಪಡೆದು ಈಗಾಗಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಯುವತಿ ತನ್ನ ತಂದೆಗೆ ಕರೆ ಮಾಡಿ ವಿಚಾರ ತಿಳಿಸಿದಳು. ಆದ್ರೆ ಆ ತಂದೆ ಕೂಡ ಹೇಳಿದ್ರು, ಯಾಕೆ ಫ್ರೆಂಡ್ಶಿಪ್ ಅಲ್ಲಿ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ತಂದೆ ತಾಯಿ ಸಹ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಈ ಒಂದು ಯುವಕರಿಗೆ ಯಾಕೆ ಈ ತರ ಒಂದು ಭಾವನೆ ಬಂತು? ಈ ಹಿಂದೂ ಮುಸ್ಲಿಂ ಹುಡುಗ ಜೊತೆಲಿ ಹೋಗ್ಬಾರ್ದಾ, ಫ್ರೆಂಡ್ಸ್ ಆಗ್ಬಾರ್ದಾ ಅಂತಕ್ಕಂಥ ಭಾವನೆ. ಮಾಹಿತಿಗಾಗಿ ಶಿಕ್ಷಣಕ್ಕಿಂತ ದ್ವೇಷನೇ ಹೆಚ್ಚಾಗೋಯ್ತಾ ಅಂತ ಹೇಳಿ ವಿದ್ಯಾರ್ಥಿಗಳ ನಡುವೆ ಇರುವಂತಹ ಬಾಂಧವ್ಯಕ್ಕೆ ಇವರು ಕೋಮು ಗಲಭೆಯನ್ನ ಎದ್ದೇಳಿಸುವಂತೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರ ಮಾನಸಿಕ ಸ್ಥಿಮಿತ ಎಲ್ಲಿಯವರೆಗೂ ಹೋಗಿದೆ ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ.